ನಮಸ್ಕಾರ ಎಲ್ಲರಿಗೂ. ನಾನಿಲ್ಲಿ ಪ್ರೋಟೀನ್ ಪೌಡರ್ನ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸಿಂದ. ಇದೇ ಥರ ರೀಲ್ಸ್ ನೋಡಿಕೊಂಡೆ ನಾನು ಮಾಡಿಕೊಂಡೆ. ಆದರೆ ಇದು ಚೆನ್ನಾಗಿತ್ತು ಇಲ್ವಾ ಅಂತ ಮುಂದೆ ಹೇಳ್ತೀನಿ. ಆ್ಯಕ್ಚುಲಿ ಎಲ್ಲ ರೀಲ್ಸಲ್ಲಿ ತೋರಿಸೋ ಥರ ಎಲ್ಲ ಡಿಶಸ್ಸು ಚೆನ್ನಾಗಿ ಇರೋದಿಲ್ಲ, ಹಾಗಂತ ಎಲ್ಲ ಕೆಟ್ಟದಾಗೂ ಇರೋದಿಲ್ಲ. ನಾನು ಈ ಪ್ರೋಟೀನ್ ಪೌಡರ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, ಯಾವುದೆಲ್ಲ ಡ್ರೈ ಫ್ರೂಟ್ಸ್ ನನ್ನ ಹಸ್ಬೆಂಡ್ ತಂದಿಟ್ಟಿದ್ರು ಎಲ್ಲನೂ ಹಾಕ್ಕೊಂಡ್ಬಿಟ್ಟೆ. ಆಲ್ಮೋಸ್ಟ್ 1000 ರುಪೀಸು ತಂದಿಟ್ಟಿದ್ರು ಅನಿಸುತ್ತೆ ಅವರು. ಅದೆಲ್ಲನೂ ವೇಸ್ಟೇ ಆಯಿತು. ಆ್ಯಕ್ಚುಲಿ ತುಂಬಾ ಗಿಲ್ಟ್ ಫೀಲ್ ಆಯಿತು ಅದನ್ನು ವೇಸ್ಟ್ ಮಾಡಬೇಕಾದ್ರೆ. ಹಾಗೋ ಹಿಂಗೋ ಖಾಲಿ ಆಯಿತು, ಇಲ್ಲ ಅಂತಲ್ಲ, ನಮ್ಮ ದೇಹಕ್ಕೆ ಹೋಯಿತು. ಬಟ್ ಇಷ್ಟ ಇಲ್ಲದ ಮನಸ್ಸಿಂದ ತಿಂದೆ ನೋಡಿ, ಅದೇ ಒಂಥರ ಬೇಜಾರು. ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ನ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಎಲ್ಲನೂ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಎಲ್ಲ ಡ್ರೈ ಫ್ರೂಟ್ಸು ನಿಮಗೆ ಕ್ಲಿಯರಾಗಿ ಕಂಡಿದೆ ಅಂದ್ಕೊತೀನಿ. ಫ್ಲ್ಯಾಕ್ಸ್ ಸೀಡ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೆ. ಇದಕ್ಕೆ ನೀವು ಕಲ್ಸಕ್ಕರೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು, ಡೈರೆಕ್ಟು ಮಿಲ್ಕಿಗೆ ಹಾಕ್ಕೊಂಡು ಕುಡಿಲಿಕ್ಕೆ. ನಾನಿಲ್ಲಿ ಯಾವುದೇ ಥರ ಕಲ್ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ಮಿಕ್ಸ್ ಮಾಡ್ಕೊಂಡಿರಲಿಲ್ಲ. ಯಾವಾಗ ಈ ಪೌಡ್ರನ್ನ ಯೂಸ್ ಮಾಡಬೇಕು ಅನಿಸುತ್ತೋ ಆವಾಗ ಬೆಲ್ಲ ಪ್ರಿಫರ್ ಮಾಡ್ತಿದ್ದೆ ನಾನು. ಸೊ ಆ್ಯಕ್ಚುಲಿ ಇದನ್ನು ಈ ಥರ ಶೇಕ್ ಮಾಡಿಕೊಂಡು ಕುಡಿದೆ. ನಿಜವಾಗ್ಲೂ 1 ಕಪ್ಪು ಬಾಳೆಹಣ್ಣಿನ ಶೇಕನ್ನು ಕುಡಿಲಿಕ್ಕೆ ನನಗೆ ಒಂದು 10 to 15 ಮಿನಿಟ್ಸ್ ತೊಗೊಂಡೆ ಅನಿಸುತ್ತೆ. ಕೊನೆಗೂ ನಾನು ಹಾಫ್ ಬಿಟ್ಟೆ ಅದರೊಳಗಡೆ. ನಿಜ ಹೇಳ್ತೀನಿ, ನಂಗೆ ಟೇಸ್ಟು ಒಂಚೂರು ಚೆನ್ನಾಗಿ ಹತ್ತಿರಲಿಲ್ಲ. ವಾಕರಿಕೆ ಬರ್ತಾಯಿತ್ತು, ಯಾಕೋ ಗೊತ್ತಿಲ್ಲ. ಎಷ್ಟೋ ಜನ ಇದನ್ನು ಸೇವಿಸ್ತಾ ಇರ್ಬೋದು ನೀವು ಈಗಾಗಲೇ ಮಾಡಿಕೊಂಡು ಮನೆಯಲ್ಲಿ. ಬಟ್ ನನಗೆ ಯಾಕೋ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಈ ಒಂದು ಪ್ರೋಟೀನ್ ಪೌಡರ್ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಪೀನಟ್ ಬಟರ್ ಕೂಡ ನಾನು ಮನೆಯಲ್ಲೇ ಮಾಡಿಕೊಂಡೆ. ಅದನ್ನು ಹಾಗೆ ನಾನು ಹೇಗೆ ಮಾಡ್ಕೊಂಡಿದ್ದೆ ಡಬ್ಬದಲ್ಲಿ ಅದೇ ಥರನೇ ಚೆಲ್ಬಿಟ್ಟೆ. ತುಂಬಾ ಬೇಜಾರಾಯಿತು ಚೆಲ್ಲಬೇಕಾದ್ರೆ. ಸೊ ಬಾಳೆಹಣ್ಣು ಶೇಕು ಕುಡಿಯೋಕ್ಕಾಗಿಲ್ಲ ಅಂತ ಓಟ್ಸ್ ಜೊತೆಗೆ ತಿಂದೆ. ಓಟ್ಸನ್ನು 10 ಮಿನಿಟ್ಸು ಸೋಕ್ ಮಾಡಿ ಈ ಥರ ಬನಾನೆಲ್ಲ ಹಾಕಿ ಓಟ್ಸ್ ಜೊತೆಗೆ ತಿಂದೆ. ಯಪ್ಪ, ಇದಾ ಅದಕ್ಕಿಂತನೂ ಕ್ರಿಟಿಕಲ್ ಆಗಿತ್ತು ಟೇಸ್ಟು. ಒಂದು ಹಾಫ್ ಆನ್ ಅವರ್ ತೊಗೊಂಡಿರ್ಬೋದು ನಾನು ಇದನ್ನು ತಿನ್ನೋದಕ್ಕೆ. ಬಟ್ ತಿಂದೆ ಹೆಂಗೋ. ಡ್ರೈ ಫ್ರೂಟ್ಸ್ ಅಲ್ವಾ, ತುಟ್ಟಿದ್ದು ತಂದು ಈ ಥರ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಪೌಡ್ರು ಹಂಗೂ ಹಿಂಗೂ ನನಗೆ ವೇಸ್ಟ್ ಆಗುತ್ತಲ್ಲ, ಕನಿಷ್ಠ ಪಕ್ಷ ಲಾಡುನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಖರ್ಜೂರ ತರಿಸಿ ಈ ಥರ ಎಲ್ಲ ಒಂದು ಬೀಜನ ಸಪ್ರೇಟ್ ಮಾಡಿ ಖರ್ಜೂರನ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಲಾಡು ಮಾಡಿಕೊಂಡೆ. ಈ ಲಾಡುನೂ ಚೆನ್ನಾಗೇನೋ ಇತ್ತು, ಬಟ್ ನನಗೆ ತಿನ್ನೋಕ್ಕಾಗಲಿಲ್ಲ. ನಮ್ಮ ಮನೆಯಲ್ಲಿ ಒಂದು ಜನ ತಿಂದರು, ನಾನಂತೂ ತಿನ್ನಲೇ ಇಲ್ಲ. ಹಾರ್ಡ್ಲಿ ಒಂದು 2 ತಿಂದಿರ್ಬೋದು ಅಷ್ಟೇ. ಅದ್ರ ಮೇಲೆ ನಂಗೆ ತಿನ್ನೋಕ್ಕೆ ಆಗಲಿಲ್ಲ. ನೋಡಿ, ಲಾಡು ಮಾಡಬೇಕಾದ್ರೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಲಾಡು ಏನೋ ಚೆನ್ನಾಗೇ ಬಂದಿತ್ತು, ಬಟ್ ಏನೋಪ್ಪ ನನಗೆ ತಿನ್ನೋಕ್ಕಾಗಲಿಲ್ಲ. ಮೋಸ್ಟ್ಲಿ ಈ ಪೌಡ್ರ್ ಕೆಟ್ಟಿದ್ದು ಸೋಂಪು, ಅಂದರೆ ಬಡೆ ಸೋಪೇನು ಹಾಕಿದ್ನಲ್ಲ ಅದು, ಮತ್ತು ಹುರ್ಗಡ್ಲೆ ಏನು ಹಾಕಿದ್ನಲ್ಲ ಅದರಿಂದ ಕೆಟ್ಟಿತ್ತೇನೋ ಅಂತ, ಟೇಸ್ಟು ಕೆಟ್ಟಿತ್ತೇನೋ ಅಂತ ನನಗನ್ಸುತ್ತೆ. ಬಟ್ ಲಾಡು ಏನೋ ಒಂದು ಸ್ವಲ್ಪ ಚೆನ್ನಾಗಿತ್ತು, ತಿನ್ನೋವಾಗಿತ್ತು. ಬಟ್ ನಂಗೆ ತಿನ್ನೋಕ್ಕಾಗಲಿಲ್ಲ. ಈ ಥರ ಪೌಡ್ರನ್ನ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು, ದೇಹಕ್ಕೆ ಒಳ್ಳೆಯದು, ಇಲ್ಲ ಅಂತಲ್ಲ. ಬಟ್ ಟೇಸ್ಟ್ ವೈಸು ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಸೊ ಇದೆಲ್ಲ ಮಾಡೋ ಹೊತ್ತಿಗೆ ಮಳೆ ಬರ್ತಾಯಿತ್ತು. ಸೊ ಸಂಜೆ ಟೈಮು ಸ್ನ್ಯಾಕ್ಸ್ ಮಾಡಿಕೊಂಡೆ, ತಿಂದೆ. ಸೊ ಯಾವುದೋ ಒಂದು ಡಿಶ್ ಆಗಿರ್ಬೋದು, ಏನೇ ಒಂದು ನೀವು ತಿಂಡಿ ತಿನಿಸು ಯೂಟ್ಯೂಬ್ ಅಥವಾ ಏನಾದರೂ ನೋಡ್ಕೊಂಡು ಮಾಡ್ತೀನಿ ಅಂತ ಇದ್ದರೆ, ಅದು ನಿಮಗೆ ಏನೋ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದಾರೆ, ಅದೇನು ಡಿಶ್ ಇದೆ ನಿಮಗೆ ಕರೆಕ್ಟಾಗಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ. ಸುಮ್ಮನೆ ಮಾಡಿ ವೇಸ್ಟ್ ಮಾಡಿಬಿಡಿ. ಇಟ್ಸ್ ಓಕೆ, ವೇಸ್ಟ್ ಆಗೋದು ಒಂದು ಎಕ್ಸ್ಪೀರಿಯೆನ್ಸ್ ಥರ ಆಗುತ್ತೆ. ಇನ್ನು ಈ ಥರ ನಾನು ಜೀವನದಲ್ಲೇ ಮಾಡಲ್ಲ, ಯಾಕಂದರೆ ಒಂದು ಸತಿ ಬುದ್ಧಿ ಬಂದಮೇಲೆ ವಾಪಸ್ ಯಾರೂ ಮಾಡಲ್ಲ. ಸೊ ಮಾಡಿದ್ದು, ಈ ಪೌಡ್ರ್ ಮಾಡಿದ್ದು ಒಂಥರ ಒಳ್ಳೆಯದೇ ಅನ್ನಿಸ್ತು, ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಪರವಾಗಿಲ್ಲ. ರಾತ್ರಿ ಊಟಕ್ಕೆ ಎಲ್ಲ ಮಾಡಿ ಮುಗಿಸೋದ್ರಲ್ಲಿ ಸುಸ್ತಾಗಿತ್ತು. ಸೊ ರೊಟ್ಟಿ ಚಪಾತಿ ಏನು ಮಾಡಲಿಲ್ಲ, ಸಿಂಪಲ್ಲಾಗಿ ಒಂದು ಪಾಯಸ ಇದಿಷ್ಟು ಮಾಡ್ಕೊಂಡಿದ್ದೆ, ತಿನ್ಕೊಂಡು ಉಣ್ಕೊಂಡು ಪಾಚ್ಕೊಂಡ್ಬಿಟ್ಟೆ. ಸೊ ಈ ಥರ ಹಾನೆಸ್ಟ್ ರಿವ್ಯೂ ಇರುವಂತಹ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ. ಥ್ಯಾಂಕ್ ಯು.